ಅವರು ಇನ್ ಆಲ್ ಫೇರ್ನೆಸ್ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇಲ್ಲಿಯವರೆಗೆ ಅವರು ಯಾವುದೂ ಕೂಡ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ. ಇಂಟರಿಮ್ ವರದಿ ಆಗಿರ್ಬೋದು ಅಥವಾ ಸಂಪೂರ್ಣ ಮಾಡಿ ಅದನ್ನ ಸಬ್ಮಿಟ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಏಜೆನ್ಸಿ ಆಗಿರ್ತಕ್ಕಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಅವರು ಲೋಕಾಯುಕ್ತದವರಿಗೆ ಪತ್ರದ ಮೂಲಕ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರು ಇನ್ವೆಸ್ಟಿಗೇಟ್ ಮಾಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ಲೋಕಾಯುಕ್ತದವರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ತನಿಖೆ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಒಂದೇ ವಿಷಯದಲ್ಲಿ ಎರಡು ಏಜೆನ್ಸಿಗಳು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಏಜೆನ್ಸಿ ಒಂದು ಇಡಿಯವರು ಒಂದೇ ವಿಷಯದಲ್ಲಿ ಲೋಕಾಯುಕ್ತದವರಿಗೆ ಬರೆಯುವುದರ ಜೊತೆಗೆ ಕೆಲವು ವಿಷಯಗಳಲ್ಲಿ ಕನ್ಕ್ಲೂಷನ್ ಕೂಡ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇಂಥದ್ದೇ ಕನ್ಕ್ಲೂಷನ್, ಈ ಅಭಿಪ್ರಾಯಕ್ಕೆ ಬಂದಿದ್ದೇವೆ, ಇದು ನಮ್ಮ ಫೈಂಡಿಂಗು ಅಂತ ಹೇಳಿ ಆ ಪತ್ರದಲ್ಲಿ ಸೂಚನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಎಲ್ಲೋ ಒಂದು ಕಡೆ ನೀವು ಲೋಕಾಯುಕ್ತದವರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ಅಥವಾ ಅವರ ಮಾಡುವಂತ ತನಿಖೆಗೆ ನೀವು ಅಡ್ಡ ಬರ್ತಾ ಇದ್ದೀರಾ, ಅಥವಾ ನೀವು ಈ ರೀತಿ ತನಿಖೆ ಮಾಡಿ ಅಂತ ಹೇಳಿ ಅವ್ರಿಗೆ ಏನಾದ್ರೂ ಸೂಚನೆ ಇಂಡೈರೆಕ್ಟ್ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ. ಇದು ಇವತ್ತಿನ ದಿವಸ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದು ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ತಮ್ಗೊತ್ತು, ರಾಜಕೀಯವಾಗಿ ನೋಡೋದಾದ್ರೆ ಇತ್ತೀಚೆಗೆ ನಾವು 3 ಚುನಾವಣೆಯಲ್ಲಿ ನಾವು 3 ಗೆದ್ದಿದ್ದೇವೆ. ರಾಜಕೀಯವಾಗಿ ಅವರಿಗೆ ಹಿನ್ನಡೆ ಆಗಿದೆ. ಭಾರತೀಯ ಜನತಾ ಪಾರ್ಟಿಗಿರ್ಬೋದು ಅಥವಾ ಜನತಾ ದಳಕ್ಕಿರ್ಬೋದು. ಜೊತೆಗೆ ಇವತ್ತು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಅವರಿಗೆ ಯಾವುದೂ ಬೇರೆ ವಿಚಾರಗಳು ಸರ್ಕಾರದ ಮೇಲೆ ಆಪಾದನೆಗಳನ್ನ ಮಾಡೋದಕ್ಕೆ ಯಾವುದೂ ವಿಷಯಗಳು ಅವ್ರಿಗಿಲ್ಲ. ಸರ್ಕಾರ ಬಹಳ ಚೆನ್ನಾಗಿ ಆಡಳಿತವನ್ನ, ಜನಪರವಾಗಿ ಆಡಳಿತವನ್ನ ಕೊಡ್ತಾ ಇದೆ. ಮತ್ತು ರಾಜಕೀಯವಾಗಿ ಅವ್ರಿಗೆ ಏನು ಕೂಡ ಬೆನಿಫಿಟ್ ಅಥವಾ ಏನು ಅವರಿಗೆ ಅಸ್ತ್ರಗಳು ಸಿಗ್ತಾ ಇಲ್ಲ.